ನಮಸ್ಕಾರ ರೀ ಎಲ್ಲರಿಗೆ. ನಾವು ನಿನ್ನೆ ನೈಟು ಗದಗಲಿಂದು ಬಾದಾಮಿಗೆ ಹೋಗ್ಲತ್ತಿದ್ದೆವು, ಬಾಗಲಕೋಟೆ. ಇಲ್ಲಿ ಸೆಂಟ್ರದಾಗ ರೋಣದಾಗ ನೈಟ್ ಆಗ್ಯದ ಅಂಥೇಳಿ ಇಲ್ಲೇ ಇದ್ದೆವು. ಇಲ್ಲೇ ಶಿವಾನಂದ ಮಠ ಬಲ್ಲಿ ಬಂದು ಗುರುಜಿ ಹತ್ರ ಕೇಳ್ಕೊಂಡೆವು ಇಲ್ಲಿ ನೈಟ್ ಇರ್ಬೇಕಂತ ಹೇಳಿ. ನಮ್ಗೆ ಇರ್ಲಕ್ಕೆ ಅವಕಾಶ ಮಾಡಿಕೊಟ್ಟಾರ. ಭಾಳ ಭಾಳ ಥ್ಯಾಂಕ್ ಯು, ಧನ್ಯವಾದ ಮಹಾರಾಜ. 1940 ರೀ. ಇವ್ರಿ ಗುರುಜಿ ಯಾರು? ಈ ಗುರುಜಿ ಅವ್ರದ್ದು ಗುರುಗಳು ಯಾರು ನೋಡ್ರಿ. ಇವರು ಹೆಸರು ರೀ ಪಂಡಿತ್ ಸದಾಶಿವ. ಹಾಂ ರೀ. ಇಲ್ಲಿ ತೇರದ ಅಂತ ಒಂದು ಜಾತ್ರೆ ಆಯ್ತದೆ. ಇಲ್ಲಿ ತೇರು 1 ಕೋಟಿ ಇದ್ರಿ. ಎಷ್ಟು ತರದ್ರಿ? 3 ಕೋಟಿ ತೇರದ. ಅದು ಪೂರಾ ಚಂದನ್ ಖಡ್ಗಿಲಿಂದ ಮಾಡಿಂದದ ಅಂತ. ಹಾಂ ರೀ. ಸ್ವರಾಜ್ ಪಂಡಿತ್ ಅಂತ ಹೇಳಿ ಯಾರ ನೋಡ್ರಿ. ಇಲ್ಲಿ ಕೆಳಗೆ ಹೋಗ್ಲಕ್ಕ ಹಾದಿದ, ಅಲ್ಲಿ ಹೆಸರು ಅದ ನೋಡ್ರಿ. ಕೆಳಗೆ ಹಾದಿದ ಅಂತ. ಇದು ಡಬಲ್ ಫ್ಲೋರ್ ಅದಪ್ಪ. ಇದು ಆ ಜಮಾನದಾಗೆ ಡಬಲ್ ಫ್ಲೋರ್ ಕಟ್ಟ್ಯಾರ. ಅಬ್ಬೋ, ಇಲ್ಲಿ ಭಾಳ ಬೇರೆ ಅದಾರ. ಇಲ್ಲಿ ಕೆಳಗೆ ಮಾಡಿದ್ರೆ ನೋಡ್ರಿ ಗುಡಿ. ಬಾದಾಮಿ ಹೋಗ್ಲತ್ರ ಇಲ್ಲಿ ಬನಶಂಕರಿ ಜಾತ್ರೆ ನಡ್ಲತ್ತಿತ್ತು. ದರ್ಶನ ಮಾಡ್ಕೋರಿ. ಈಗ ಇವು 3 ಅವ ನೋಡ್ರಿ ಜ್ಯೋತಿ ಸ್ತಂಭಗಳು. ಇವೆಲ್ಲ ಎಷ್ಟು ನಮ್ಮ ಪ್ರಕಾರ ಊದುಗಳು ಅವ ನೋಡ್ರಿ ಇಲ್ಲೆಲ್ಲ. ಈ ಜಾತ್ರೆ ಬಿ ಕರ್ನಾಟಕದಾಗ ಎಲ್ಲ ದೊಡ್ಡ ಜಾತ್ರೆಗಳ್ದಾಗೆ ಬರ್ತಾವಂತ ನೋಡ್ರಿ. ಇದು ಈ ಜಾತ್ರೆ ಬಿ ಪೂರ 1 ತಿಂಗಳು ನಡೀತು ಅಂತ. ಇಲ್ಲಿ ಈಗ ನಿನ್ನೆ ಮುಗ್ದು ಅನ್ನೋದು. ನಾವು 1 ದಿನ ಲೇಟ್ ಆಗ್ಯದ ಬರ್ಲಕ್ಕು. ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಎಲ್ಲ ಮಂದಿ ಬರ್ತಾರಂತ ಇಲ್ಲಿಗೆ. ಎಷ್ಟೋ ಸಾವಿರಾರು ಜನದ ಮನೆ ದೇವತೆ ಅದ ಇದು ಬನಶಂಕರಿ ಎಂಬುದು. ರಾಜವ್ರದ್ದು ಕೂಡ ಇದು ಮನೆ ದೇವ್ರ ಅಂತ. ಅವರೇ ಸ್ಥಾಪನೆ ಮಾಡ್ಸಿರಂತ ಇಲ್ಲೆಲ್ಲ ಗುಡಿ. ಇದು ಭಾಳ ದೊಡ್ಡ ಜಾತ್ರೆ ಅದ. ನಾವು ಹೋಗಿ ಈಗ ದರ್ಶನ ಮಾಡ್ಕೊಂಡೆವು. ಈಗ ಹೋಗಾರ ಇಲ್ಲಿ ಒಂದು ನೀರು ಮೈ ಬಿ ತೊಳ್ಕೊಂಡು ಇಲ್ಲಿಂದ ಹೋಗೋದು ನೋಡ್ರಿ. ಬನಶಂಕರಿ ಮುಗಿದೋಯ್ತು ನಮ್ದು ಕಂಪ್ಲೀಟ್. ಬನಶಂಕರಿ ಮಾಡಿದೇವ್ರಿ ಅಜ್ಜಿ. ಪಾರಂಪರಿಕ ನಗರ ಬಾದಾಮಿಗೆ ಸ್ವಾಗತ. ಇದು ಎಷ್ಟು ದೊಡ್ಡ ಕಲ್ಲದ ನೋಡ್ರಿ. ಇದು ಮ್ಯಾಗಿನ ಜರ್ಗಿ ಪೂರ ಕೆಳಗೆ ಬಿದ್ದದು. ಇದು ಬಿದ್ದು ಅಂದ್ರು ಭೀ ಇದ್ರಿಗೆ ಹಿಂದೆ ಕೈನ ಕಟ್ಟಾರ ನೋಡ್ರಿ. ಇನ್ನು ಅವೆಲ್ಲ ಜರಿ ಕೆಳಗೆ ಬಿದ್ದು ಅಂದ್ರೆ ಎಲ್ಲ ಬಿಲ್ಡಿಂಗ್ಗಳು ಹಾಲತ್ತೆ ಏನಾಯ್ತದ. ಇದು ಮನೆಗಳು ಹಾಲತ್ತೆ ಏನಾಯ್ತದ. ಇದು ಆಲ್ರೆಡಿ ಇದ್ರ ಬಾಜು ಬಿದ್ದು ಅಂದ್ರು ಭೀ ಈ ಕಡೆ ಎಲ್ಲ ಮನೆ ಕಟ್ಟಾರ ನೋಡ್ರಿ. ಕೈನ ಇನ್ನು ಈ ಕಡೆ ಹೊಸ ಈಗ ಕನ್ಸ್ಟ್ರಕ್ಷನ್ ಆಗ್ಲತ್ತದ. ಇದು 1ನೇ ಗುಹಾಲಯದ ಇದು ಅದ ನೋಡ್ರಿ. 1ನೇ ಮನೆದು. ಇದು ಓದ್ಕೋರಿ. Actually, 14 साल से शंकर भगवान भोग करके विष्णु भगवान भोग करके इस बैलेंस में कैसा हरि विष्णु शिवा ಏನ್ ಮಾಡೋದ್ ಕಷ್ಟ ಅದ ನಮ್ಗೆ. ಈಗ ಇನ್ನ ಅದೇ ಮಾಡ್ಬೇಕಾಗ್ಲತ್ತದ. ಮುಗಿದ ಮ್ಯಾಲ ನೋಡ್ರಿ ಅಲ್ಲಿಗೆ ಹೋಗಿ ಬರ್ಬೇಕು ನಾವು ನೋಡಿ. ಇಲ್ಲಿ ನೋಡ್ರಿ ಈ ಕಾಲದಾಗಿಂದ ವ್ಯೂ ಎಲ್ಲ ಹೆಂಗದ. ಇಲ್ಲೊಂದು ಏನೋ ಗುಡಿ ಅದ ನೋಡ್ರಿ. ಇಲ್ಲೊಂದು ನಡೆದೇವು ನೋಡ್ರಿ. ಮ್ಯಾಲೆ ತೋರಿಸ್ತೇವೆ 2ನೇ ಮನೆ, ಸೆಕೆಂಡ್ ಕೇವ್. ಇಲ್ಲೊಂದು ಪೆಹಲೆ ಮೂವಿ ಬಿ ಶೂಟ್ ಆಗ್ಯದ ಅಂತ. ಸುದೀಪ್ ಅವ್ರ ವಿಕ್ರಮ್ ಆದಿತ್ಯನ ಏನೋ ಅದ ಮೂವೀಸ್. ಇದು ಇಲ್ಲಿ ಬಾದಾಮಿ ಪ್ರಸಿದ್ಧ ದೊರೆ ಅಂದ್ರೆ ಹಿಮ್ಮಡಿ ಪುಲಿಕೇಶ ಅಂತ ನೋಡ್ರಿ. ಇದು 2ನೇ ಮನೆ. ಇಲ್ಲಿ ನೋಡ್ರಿ ಇದು 2ನೇ ಮನೆ ಬಗ್ಗೆ ಹೋದ್ರಿ.
ಎರಡನೇ ಮನೆಗೆ ನಡ್ತೀವಿ ನೋಡ್ರಿ. ಅಲ್ಲಿ ಬೋರ್ಡ್ ನೋಡ್ರಿ ಅಲ್ಲ, ಇಲ್ಲಿ ನೋಡ್ರಿ ಹೆಂಗದ ಎರಡನೇ ಮನೆ ಬಗ್ಗೆ ಎಲ್ಲ. ಇಲ್ಲಿ ಭೀ ಕಟ್ಲಕ್ಕೆ ಟೈಮ್ ಮಾಡ್ರಕ್ಕ ಒಳಗೆ. ಬಟ್ ಇಲ್ಲಿ ಅಲ್ಲೆಲ್ಲ ಭಾಳ ಸ್ಟ್ರಾಂಗ್ ಇತ್ತು. ನಾವು ಅದ್ರ ಸಲಕ್ಕೆ ಇದ್ರ ಮುಂದೆ ಹೋಗಿಲ್ಲ, ಇಷ್ಟೇ ಕಟ್ ಮಾಡಿ ಬಿಡ್ಸಕ್ಕೆ. ಇಲ್ಲ ನಾನು ನೋಟಕ್ಕೆ ರವಿ ಇಲ್ಲೊಂದು ಏನೋ ಗುಡಿ ಅದ ನೋಡ್ರಿ. ಅಲ್ಲಿ ನಡ್ದಿದ್ದವು ನೋಡ್ರಿ, 2 ಮನೆ ಮುಗ್ದವು. ಈಗ ಮ್ಯಾಲೆ ಏನದ ನೋಡ್ರಿ ಇನ್ನ. ಚಲೋ ಇಮ್ಮಡಿ ಪುಲಿಕೇಶ ಪ್ರಸಿದ್ಧ ದೊರೆ ಇದು. ಇಲ್ಲಿ ಭಾರಿ ಅದ ಸ್ವಲ್ಪ ಮನಿ. ಇವೆಲ್ಲ ಡಿಸೈನ್ ಅವ 2 ಮನೆಗೆ ಅಂತ ಕೆಳಗಿವಿ. ಬಟ್ ಅವು ಎಲ್ಲ ನೀರು ಮಳೆ ಎಲ್ಲ ಬಿದ್ದು ಹೋಗ್ಯಾವ. ಇದು ಹೋಗಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲ ಅಲ್ಲಿ ಒಂದು ಕಲ್ಲು ಅದ ನೋಡ್ರಕ್ಕು. ಎಲ್ಲ ಮಳೆ ಎಲ್ಲ ಇದರಲ್ಲಿಂದು ಇದಕ್ಕೂ ಪ್ರೊಟೆಕ್ಟ್ ಮಾಡಿದೆ. ಅದ್ರ ಸಲಕ್ಕೆ ಇಲ್ಲೆಲ್ಲ ಕಲಾಕೃತಿಗಳು ಹಂಗ್ಯಾವ. ಇಲ್ಲಿ ಮ್ಯಾಲೆ ನೋಡಿ ಅಷ್ಟು ಭಾರಿ ಅವ. ಇದು ಒಂದು ಪರ್ವತಕ್ಕೆ ಕಟ್ ಮಾಡಿ ಎಷ್ಟು ಡೇಂಜರ್ ಮಾಡ್ಯಾರ. ಅಷ್ಟೇ ಸಣ್ಣ ಜಾಗದಾಗ ಇಂಪಾಸಿಬಲ್ ಇವೆಲ್ಲ ಹೆಂಗೆ ಮಾಡ್ಯಾರ ಅನ್ನಪ್ಪ. ಇದ್ರಾಗೆ ಡಿಸೈನ್ ಮಾಡ್ಯಾರ ನೋಡ್ರಿ. ದೊಡ್ಡ ಹೊರಗೆ ಕಾಣಿಸೋದು ಬಂಡಿ ಮೇಲೆ ಏನೋ ಡಿಸೈನ್ ಅದ ನೋಡ್ರಿ. ಆಗಿದ್ದೆ ಅದಂತದ ಇನ್ನು ಕಂಬಗಳು ನೋಡ್ರಿ. ಇದು ಪೂರ ಪರ್ವತ ಅದ. ಬಟ್ ಪರ್ವತದಾಗೆ ಕಟ್ ಮಾಡಿ ಒಂದೊಂದು ಪಿಲ್ಲರ್ ಮಾಡ್ಯಾರ. ಹಿಂಗೆ ತಂದು ಕೂಡ್ಸಿಂದಿಲ್ಲ ಅವು ಭೀ. ಇಲ್ಲಿಗೆ ಒಳಗೆ ಶಿವಲಿಂಗ ಇತ್ತು. ಇಲ್ಲೆಲ್ಲ ಎಷ್ಟು ಭಾರಿ ಮಾಡಿಕ್ಕಾರ ನೋಡ್ರಿ. ಎಲ್ಲ ಪರ್ವತದಾಗ ಇದಕ್ಕೆ ಹಿಂಗೆ ಕಟ್ ಮಾಡಿ ಎಷ್ಟು ದಿನ ಮೆಹನತ್ ಹತ್ತಿದ್ದು ಅನ್ನೋಕೆ. ಮ್ಯಾಲೆ ನೋಡ್ರಿ ಕೆಳಗೆ ಮಾಡ್ರಿ ಮ್ಯಾಲೆ ಭೀ ಡಿಸೈನ್ ನೋಡ್ರಿ. ಯಾವ ಟೈಪ್ದಾಗ ನಿಂತು ಕೆತ್ತೀರ ಭೀ. ಇಲ್ಲಿ ಏನೋ ಶಿವಲಿಂಗ ಇರೋ ಪ್ಲೇಸ್ ಅದ. ಒಂದು ಮಂದಿ ಇಕ್ಕಿರಲ್ಲ ಇಲ್ಲಿ ಅನ್ನೋದ. ಇಲ್ಲಿ ನೋಡ್ರಿ ಎಂಟ್ರೆನ್ಸ್ಗೆ ಹೆಂಗದ ನೋಡ್ರಿ. ಕೆಳಗೆ ಯಾರು ಭೀ ಡಿಸೈನ್ ಮಾಡ್ಬೋದು. ಮ್ಯಾಲೆ ಮಾಡ್ಬೇಕಂದ್ರೂ ಭಾಳ ಹಾಗಾಗಿರ್ತದೆ. ಸರ್ ಒಂದು ಸ್ವಲ್ಪ ಸರಿ ಖಾಲಿ ಬಡ್ದು ಒಂದು ನಿಮಿಷ ಖಾಲಿ ಬಡ್ದು ಹೇಳ್ತೀನಿ. ಈ ಕಂಬಗಳನ್ನ ಮಧ್ಯ ಮಾಡ್ಕೊಂಡು ಮಾಡ್ಕೊಂಡು ನೀವು ಯಾರು ಮುಂದೆ ಬಂದಿರ್ತದೆ. ನಮ್ಮ ಬಾದಾಮಿ ಚಾಲುಕ್ಯರ ರಾಜನ ಆಸ್ಥಾನದಲ್ಲಿ, ರಾಜನ ಅರಮನೆಯಲ್ಲಿ, ರಾಜನ ದರ್ಬಾರ್ ಹಾಲಲ್ಲಿ ಬಂದಿರ್ತಕ್ಕಂಥ ಇಲ್ಲಿಂದ ಖಾಲಿ ಪಡೆದುಕೊಂಡ್ರೆ ಅರಮನೆ ಆಸ್ಥಾನ ದರ್ಬಾರ್ ಹಾಲ್. ಅದೇ ನೀವು ಇಟ್ಕೊಂಡು ನೀವು ಕೊಡೋದು ಸರಿ. ನೀವು ಅರಮನೆಯಾಗ ರಾಜ ಮಹಾರಾಣಿ ಕಣ್ಣ ಕಾಣಿಸ್ತೀರಿ. ಯಾರು ಹೋಗ್ತೀರಿ ಹೋಗಿ ಸರಿ ಸರ್ ಹೋಗಿ ಬಿಡಿಲ್ಲ ಸತ್ತಿ ಮತ್ತೆ ಯಾರಿಗೆ ಹೋಗ್ರಿ. ಮತ್ತೆ ಜನ ಧರ್ಮದಿಂದ ಅದಕ್ಕೆ ಮುಂಬನ್ನಿ, ಅವತ್ತು ಮುಂಬನ್ನಿ. ಸರಿ ಓಕೆ ಗ್ಯಾಪ್ ಬಿಡಿ. ಈ ಕಡೆ ಸರ್ ಮೇಡಮ್ ಪುಟ್ಟಿ ಕಡೆ ಓಕೆ ಒಂದು ನಿಮಿಷ ಸರಿ. ಆರಾಮನೆ ಎಲ್ಲ ಜೂಮ್ ಕ್ಯಾನ್ಸಲ್ ಮಾಡಿ. ಜೂಮ್ ಕ್ಯಾನ್ಸಲ್. ನಾಲ್ಕನೇ ಮನೆ ಅಲ್ಲಿ ವ್ಯೂ ಹೆಂಗದ ನೋಡ್ರಿ. ಟೋಟಲ್ ಎಷ್ಟು ಮನೆ ಅವ ಇಲ್ಲಿ? 4 ಮನೆ. ಹೋಗೋಯ್ತಾ 4 ಲಾಸ್ಟು. ಈಗ ಕಡೆ ಹೋಗೋದಿಲ್ಲ ಇಲ್ಲ. ಈಗ ಇಲ್ಲಿ 4ನೇ ಮನೆ ಪೂರ ಫಾರಿನರ್ಗಳ್ದ ಇವು. ಎಲ್ಲರಿಗಿಂತ ಮೇಲೆ ಇದ್ದಿಂದೆಲ್ಲ ಫಾರಿನರ್ಸ್ಗಳು ಇರ್ತಾವ ಅಂತರು. ಇದೆಲ್ಲ ಫಾರಿನರ್ಸ್ ಅದ ನೋಡ್ರಿ ಮನೆ. Cuando leen los libros dice que en la época de Buda, cuando teníamos 62 religiones en India, la gran razón que teníamos 62 religiones, la gente ಇದು 4ನೇ ಮನೆ ಅದ ನೋಡ್ರಿ. 4ನೇ ಮನೆ ಮೂರ್ತಿ ಮಾಡ್ರಿ ಅಂತ ಹೇಳಿ ಇದು ಹಂಗೆ ಅದ. ಎಲ್ಲರೂ ಇದು ಎತ್ಕೊಂಡು ಹೋಗ್ತಿದ್ರು ಮಂದಿ. ಚಾಳುಕ್ಯರ ಸಾಮ್ರಾಜ್ಯ ಎಲ್ಲರಿಗಿಂತ ಶ್ರೇಷ್ಠ ಸಾಮ್ರಾಜ್ಯ ಇತ್ತಂತ. ಹಾಗೂ ಜಯಸಿಂಹ ಎಂಬ ರಾಜರು ಇದೆಲ್ಲ ಸ್ಥಾಪನೆ ಮಾಡ್ರ ಅಂತ. ಜಯಸಿಂಹ ರಾಜರು 500ರಾಗ ಆಗ್ಯದಂತ ನೋಡ್ರಿ. ಹಾಂ, ಈ ಚಾಳುಕ್ಯರ ಸಾಮ್ರಾಜ್ಯದ ಎಲ್ಲಕ್ಕಿಂತ ಶ್ರೇಷ್ಠ ದೊರೆ ಅಂದ್ರೆ ಇಮ್ಮಡಿ ಪುಲಕೇಶ ಅಂತ. ಅವ್ರಿಗೆ ಭಾರತದ ನೌಕಾ ಪಡೆಯ ಪಿತಾಮಹ ಅಂತ ಕರಿತಿದ್ರು ಅಂತ ನೋಡ್ರಿ.
ಇವರೆಲ್ಲ ಫ್ರಾನ್ಸ್ಲಿಂದ ಬಂದಾರಲ್ಲ. ಹಾಂ ಇವ್ರು ನೋಡ್ರಿ ಏಜ್ ಹಂಗದ ಅಂದ್ರೆ ಭೀ ಹಂಗೆ ಟ್ರಾವೆಲ್ ಮಾಡತ್ತರು. ನಮ್ಮ ಕಡೆ ಜನ ಟ್ರಾವೆಲ್ ಮಾಡಂದ್ರೆ ಮಾಡಲ್ರು. ಇಲ್ಲೆಲ್ಲ ನೋಡ್ರಿಪ್ಪ. ನೋಡ್ರಿ ಸಡೆ ಮಾಡ್ರಿ ನೀವು ಭೀ. ನಾಲ್ಕು ಮನೆಗಳು ತೋರಿಸ್ತೀವಿ, 4 ಇವು ಈಗ ನಡೆದೇವು ನೋಡ್ರಿ ಕೆಳಗು. ನಮ್ಮ ಸೈಕಲ್ಗಳು ಅಲ್ಲೇ ಅವ ನೋಡ್ರಿ ಸೈಕಲ್ಗಳು. ಬಾದಾಮಿ ಮುಗೀತು ನೋಡ್ರಿ, ಚಾಳುಕ್ಯರ ರಾಜಧಾನಿ.